ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಂದರೆ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಕೆಇಎಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ. ಒಟ್ಟು 224 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ 59 ಹುದ್ದೆಗಳು ಮೀಸಲಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಅಂದರೆ ನಾನ್ HK ಅಭ್ಯರ್ಥಿಗಳಿಗೆ 165 ಹುದ್ದೆಗಳು ಮೀಸಲಿರುವಂಥದ್ದು. ಒಟ್ಟಾರೆಯಾಗಿ 224 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಯಾವ ಹುದ್ದೆಗಳು ಮೀಸಲದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಹಾಯಕ ಅಭಿಯಂತರರು ಸಿವಿಲ್ ವಿಭಾಗ, ಇಲೆಕ್ಟ್ರಿಕಲ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ, ಆಮೇಲೆ ಕಂಪ್ಯೂಟರ್ ಸೈನ್ಸ್ ವಿಭಾಗ ಅಂದ್ರೆ ಅಸಿಸ್ಟೆಂಟ್ ಎಂಜಿನಿಯರ್ AE ಹುದ್ದೆಗಳ ಸ್ನೇಹಿತರೆ. ಅದರೊಳಗೆ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ವಿಭಾಗದೊಳಗೆ ಹುದ್ದೆಗಳು ಖಾಲಿ ಇರುವಂಥದ್ದು. ಸಿವಿಲ್ ವಿಭಾಗದಲ್ಲಿ 13 ಹುದ್ದೆಗಳು, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 4 ಹುದ್ದೆಗಳು, ಮೆಕ್ಯಾನಿಕಲ್ ವಿಭಾಗದಲ್ಲಿ 2 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ 1 ಹುದ್ದೆ. ಇವು ಗ್ರೂಪ್ B ಹುದ್ದೆಗಳ ಸ್ನೇಹಿತರೆ. ಅಸಿಸ್ಟೆಂಟ್ ಎಂಜಿನಿಯರ್ ಏನದಾವಲ್ರಿ, ಗ್ರೂಪ್ B ಹುದ್ದೆಗಳ. ನೆಕ್ಸ್ಟ್ ಕಿರಿಯ ಅಭಿಯಂತರರು ಸಿವಿಲ್ ವಿಭಾಗ, ಎಲೆಕ್ಟ್ರಿಕಲ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ ಅಂದ್ರೆ ಜೂನಿಯರ್ ಎಂಜಿನಿಯರ್ ಸ್ನೇಹಿತರೆ. ಶಾರ್ಟ್ ಫಾರ್ಮ್ ಆಗಿ JE ಅಂತ ಕರೀತಾರಲ್ರಿ, ಇವು JE. ಅದರೊಳಗೆ ನೋಡ್ರಿ, ಸಿವಿಲ್ ವಿಭಾಗದಲ್ಲಿ 20, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 21, ಮೆಕ್ಯಾನಿಕಲ್ ವಿಭಾಗದಲ್ಲಿ 10 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಸಹಾಯಕ, JE ಸಹಾಯಕ, ಕಿರಿಯ ಸಹಾಯಕ, ಮಾಪನ ಓದುಗ, 2ನೇ ದರ್ಜೆ ಉಗ್ರಾಣ ಪಾಲಕ, ಇವೆಲ್ಲವೂ ಗ್ರೂಪ್ C ಹುದ್ದೆಗಳ. ಸಹಾಯಕ 3 ಹುದ್ದೆಗಳು ಖಾಲಿ ಇರುವಂಥದ್ದು ಅಂದರೆ ಅಸಿಸ್ಟೆಂಟ್ದು 3 ಪೋಸ್ಟ್ಗಳದಾವ. ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ದು 50 ಪೋಸ್ಟ್ಗಳದಾವ ನೋಡ್ರಿ. 50 ಖಾಲಿ ಹುದ್ದೆಗಳಿರುವಂಥದ್ದು ಯಾವುದ್ರಿ, ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್. ನೆಕ್ಸ್ಟ್ ಮಾಪನ ಓದುಗ 37 ವೇಕೆನ್ಸಿಗಳಿರುವಂಥದ್ದು ಅಂದರೆ 37 ಖಾಲಿ ಹುದ್ದೆಗಳಿರುವಂಥದ್ದು. ನೆಕ್ಸ್ಟ್ 2ನೇ ದರ್ಜೆ ಉಗ್ರಾಣ ಪಾಲಕ, ಸೆಕೆಂಡ್ ಕ್ಲಾಸ್ ಸ್ಟೋರ್ ಕೀಪರ್ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ರೀತಿ ನಾನ್ HK ಅಭ್ಯರ್ಥಿಗಳಿಗೆ ಒಟ್ಟಾರೆಯಾಗಿ 165 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಸಹಾಯಕ ಅಭಿಯಂತರರು ಸಿವಿಲ್ ವಿಭಾಗದಲ್ಲಿ 5 ಹುದ್ದೆಗಳು, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 1 ಹುದ್ದೆ, ಮೆಕ್ಯಾನಿಕಲ್ ವಿಭಾಗದಲ್ಲಿ 1 ಹುದ್ದೆ ಖಾಲಿ ಇರುವಂಥದ್ದು ರೀ. ಇವ್ಯಾವ್ರಿ, ಸಹಾಯಕ ಅಭಿಯಂತರರು ಅಂದರೆ ಅಸಿಸ್ಟೆಂಟ್ ಎಂಜಿನಿಯರ್. ನೆಕ್ಸ್ಟ್ ಕಿರಿಯ ಅಭಿಯಂತರರು ಅಂದರೆ ಜೂನಿಯರ್ ಎಂಜಿನಿಯರ್ ಸ್ನೇಹಿತರೆ. ಸಿವಿಲ್ ವಿಭಾಗದಲ್ಲಿ 3 ಹುದ್ದೆಗಳು, ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 2 ಹುದ್ದೆಗಳು, ಮೆಕ್ಯಾನಿಕಲ್ ವಿಭಾಗದಲ್ಲಿ 1 ಹುದ್ದೆ. ಈ ರೀತಿ ಜೂನಿಯರ್ ಎಂಜಿನಿಯರ್ ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಸಹಾಯಕ 5 ಹುದ್ದೆಗಳು ಖಾಲಿ ಇರುವಂಥದ್ದು ಅಂದರೆ ಅಸಿಸ್ಟೆಂಟ್ದು 5 ಪೋಸ್ಟ್ಗಳದಾವ. ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ 15 ಹುದ್ದೆಗಳು. ನೆಕ್ಸ್ಟ್ ಮಾಪನ ಓದುಗ 26 ಹುದ್ದೆಗಳು. ಈ ರೀತಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಟ್ಟು 59 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಲ್ಲದ ಪ್ರದೇಶಗಳ ಒಟ್ಟು ಖಾಲಿ ಹುದ್ದೆಗಳ ವಿವರ ನೋಡೋದಾದ್ರೆ 224 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ KEAದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ನವೆಂಬರ್ 17, 2025. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ನವೆಂಬರ್ 25, 2025. ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡೋಕ್ಕೆ ಕೊನೆಯ ದಿನಾಂಕ ನವೆಂಬರ್ 26, 2025 ಆಗಿರ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಸಹಾಯಕ ಅಭಿಯಂತರರು ಸಿವಿಲ್ ವಿಭಾಗ, ಸಿವಿಲ್ ಎಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ BE ಅಥವಾ BTech ಪಾಸ್ ಮಾಡಿರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು. ಅಂದ್ರೆ ಮಿನಿಮಮ್ 6 ತಿಂಗಳ ಅವಧಿಯ ಕಂಪ್ಯೂಟರ್ ಬೇಸಿಕ್ ಕೋರ್ಸನ್ನು ನೀವು ಮುಗಿಸಿರಬೇಕು. ಅಂದ್ರೆ ಅದರದ್ದು ಸರ್ಟಿಫಿಕೇಟ್ ನೀವು ಹೊಂದಿರಬೇಕು. ಈ ಸಹಾಯಕ ಅಭಿಯಂತರರು ಅಥವಾ ಅಸಿಸ್ಟೆಂಟ್ ಎಂಜಿನಿಯರ್ನ ಯಾವುದೇ ವಿಭಾಗದ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ರಿ. ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಲೇಬೇಕು.
6 ತಿಂಗಳ ಅವಧಿಯ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಮುಗಿಸಿರ್ತಕ್ಕಂಥದ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಲೇಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ವಿಭಾಗ, ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ ಬಿ ಅಥವಾ ಬಿಟೆಕ್ ಪಾಸ್ ಮಾಡಿರಬೇಕು. ಆಗ್ಲೇ ಹೇಳ್ದಂಗೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ನೆಕ್ಸ್ಟ್ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ವಿಭಾಗ, ಅಸಿಸ್ಟೆಂಟ್ ಎಂಜಿನಿಯರ್ ಮೆಕ್ಯಾನಿಕಲ್ ಡಿವಿಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ ಬಿ ಅಥವಾ ಬಿಟೆಕ್ ಪಾಸ್ ಮಾಡಿರಬೇಕು. ಆಮೇಲೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಲೇಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ವಿಭಾಗ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ ಬಿ ಅಥವಾ ಬಿಟೆಕ್ ಪಾಸ್ ಮಾಡಿರಬೇಕು. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ ಕಿರಿಯ ಅಭಿಯಂತರರು ಅಂದರೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗ, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದೊಳಗೆ ಡಿಪ್ಲೊಮಾ ಕೋರ್ಸ್ ಪಾಸ್ ಮಾಡಿರ್ಬೇಕು ರೀ. 3 ವರ್ಷದ ಕೋರ್ಸ್ ಸ್ನೇಹಿತರೆ. ಈ ಡಿಪ್ಲೊಮಾ ಕೋರ್ಸ್ ಪಾಸ್ ಮಾಡಿರಬೇಕು. ಆಮೇಲೆ ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಲೇಬೇಕು. 6 ತಿಂಗಳದ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಲೇಬೇಕು. ನೆಕ್ಸ್ಟ್ ಇಲೆಕ್ಟ್ರಿಕಲ್ ವಿಭಾಗ, ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ ಡಿಪ್ಲೊಮಾ ಪಾಸ್ ಮಾಡಿರಬೇಕು. ಮೆಕ್ಯಾನಿಕಲ್ ವಿಭಾಗ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಿನೊಳಗೆ ಡಿಪ್ಲೊಮಾ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಸಹಾಯಕ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ 3 ವಿಷಯದೊಳಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಪದವಿಯನ್ನು ಪಾಸ್ ಮಾಡಿರಬೇಕು. ಅಂದರೆ ಬಿ ಎ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು. ಈ 3ದೊಳಗೆ ಯಾವುದಾದ್ರೂ ಒಂದು ಡಿಗ್ರಿ ಮುಗಿಸಿರ್ಬೇಕು. ಇದ್ರ ಜೊತೆಗೆ 1 ವರ್ಷ ಅವಧಿಯ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕು. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ನಿಮಗೆ ಕಂಪ್ಯೂಟರ್ ನಾಲೆಜ್ ಅದ, ಆದರೆ ನಿಮ್ಮ ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂತ ತಿಳ್ಕೊಳ್ರಿ, ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರಂಗಿಲ್ಲ. ನೆಕ್ಸ್ಟ್ ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ PUC ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ 1 ವರ್ಷ ಅವಧಿಯ ಕಂಪ್ಯೂಟರ್ ಬೇಸಿಕ್ ಕಲ್ತಿರ್ತಕ್ಕಂಥದ್ದು ಸಂಬಂಧಿಸಿದಂಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು. ನೆಕ್ಸ್ಟ್ ಮಾಪನ ಓದುಗ, ಇದು ಕೂಡ PUC ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ 6 ತಿಂಗಳ ಅವಧಿಯ ಕಂಪ್ಯೂಟರ್ ಬೇಸಿಕ್ನ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು. ನೆಕ್ಸ್ಟ್ 2ನೇ ದರ್ಜೆ ಉಗ್ರಾಣ ಪಾಲಕ, ಸೇಮ್ ಸ್ನೇಹಿತರೆ PUC ಮುಗಿಸಿರ್ಬೇಕು. ಈ PUCಯ ಜೊತೆಗೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಕೋರ್ಸನ್ನು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಹಾಗೆಯೇ 1 ವರ್ಷ ಅವಧಿಯ ಕಂಪ್ಯೂಟರ್ ಬೇಸಿಕ್ನ ಸರ್ಟಿಫಿಕೇಟ್ ಹೊಂದಿರಬೇಕು. ಓಕೆ ರೀ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ. ಈ ಮೇಲಿನ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಗಳು ಏನು ಹೇಳಿನಲ್ರಿ, ಕನಿಷ್ಠ 50% ಅಂಕಗಳೊಂದಿಗೆ ಆ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೀವು ಪಾಸ್ ಮಾಡಿರಬೇಕು. ಇನ್ ಕೇಸ್ 50%ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಇರೋಂಗಿಲ್ಲ. ನೆಕ್ಸ್ಟ್ ಇನ್ನು ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ ಹೊಂದಿರಬೇಕಂತ ಹೇಳಿದ್ದೆ. ಎಂಜಿನಿಯರಿಂಗ್ದಲ್ಲಿ ಆಗಿರಬಹುದು ಅಥವಾ ಡಿಪ್ಲೊಮಾದಲ್ಲಿ ಆಗಿರಬಹುದು, ನೀವು ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಏನ್ರಿ, ಎಂಜಿನಿಯರಿಂಗ್ ಆಗಿರ್ಬೋದು ಅಂದರೆ ಬಿ ಅಥವಾ ಬಿಟೆಕ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು, ಈ ಎಜುಕೇಷನ್ ಕ್ವಾಲಿಫಿಕೇಷನ್ದೊಳಗೆ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಇನ್ನು ತಾಂತ್ರಿಕೇತರ ಹುದ್ದೆಗಳಿಗೆ ಏನು ಅರ್ಜಿ ಸಲ್ಲಿಸೋರಿದ್ದೀರಲ್ರಿ, PUC ಆಗಿರ್ಬೋದು ಅಥವಾ ಅದರ ಇಕ್ವಲೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ ಅದರದ್ದು ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಆ ಕ್ವಾಲಿಫಿಕೇಷನ್ಗಳಲ್ಲಿ ಎಲ್ಲಿಯಾದರೂ ನೀವು ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಂದ್ರೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ದೊಳಗೆ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರೆ ಇನ್ ಎಡಿಷನ್ ಆಗಿ ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 41 ವರ್ಷಗಳು, SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ ರೀ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದ್ರೆ ಸೈನ್ಯದೊಳಗೆ ಎಷ್ಟು ವರ್ಷ ಸೇವೆ ಸಲ್ಲಿಸ್ತಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧವೆ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಈ ರೀತಿ
ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ, ಆಮೇಲೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ರೀ. ನೆಕ್ಸ್ಟ್ SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಬಗ್ಗೆ ನೋಡೋದಾದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲೆಲ್ಲಿ ನಡೀತಾವ ಅಂತ ಇಲ್ಲಿ ಸಿಟಿಗಳ ಹೆಸರು ಕೊಟ್ಟಾರ ನೋಡ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಓಕೆ ರೀ. ನೆಕ್ಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಎಲ್ಲ ಅಭ್ಯರ್ಥಿಗಳು ಪಾಸ್ ಆಗಲೇಬೇಕು ಸ್ನೇಹಿತರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲಿಜಿಬಲ್ ಆಗ್ತೀರಿ. ಇನ್ ಕೇಸ್ ನೀವೇನಾದರೂ SSLC ಒಳಗೆ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತ ತಿಳ್ಕೊಳ್ರಿ. ಅಂಥವರು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಒಂದನೇದು ಸ್ನೇಹಿತರೆ. ನೆಕ್ಸ್ಟ್ ಎರಡನೇದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದರೆ ಈ KEಯಿಂದ ನಡೆಸುವಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯೊಳಗೆ ಪಾಸ್ ಆಗಿದ್ರಿ ಅಂತಂದರೂ ಕೂಡ ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೂರನೇದ್ದು KPSC ಅವರು ನಡೆಸುವಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರಿ ಅಂತ ತಿಳ್ಕೊಳ್ರಿ. ಅಂಥವರು ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ಉಳಿದ ಅಭ್ಯರ್ಥಿಗಳ ಕಂಪಲ್ಸರಿ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕು ಸ್ನೇಹಿತರೆ. ಇದೊಂದು MCQ ಮಾದರಿಯ ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಅಂದರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿಯ ಪ್ರಶ್ನೆ ಪತ್ರಿಕೆ ಈ ಎಕ್ಸಾಮ್ ಹೊಂದಿರ್ತದೆ. 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ನೀವು ಪಾಸ್ ಆಗಬೇಕಾಗಿತ್ತು ಅಂದರೆ ಕನಿಷ್ಠ 50 ಅಂಕಗಳು ತೊಗೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ವಿಭಾಗ, ಎಲೆಕ್ಟ್ರಿಕಲ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ, ಆಮೇಲೆ ಕಂಪ್ಯೂಟರ್ ಸೈನ್ಸ್ ವಿಭಾಗ. ಈ 4 ಹುದ್ದೆಗಳಿಗೆ ಸೇಮ್ ಎಕ್ಸಾಮ್ ಇರ್ತದೆ ರೀ. ಪತ್ರಿಕೆ 1 ಪತ್ರಿಕೆ 2. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಾಗಿರ್ತದೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಯಾಗಿರ್ತದೆ. ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಅಂದ್ರೆ ಯಾವ ಸ್ಟ್ರೀಮಿನೊಳಗೆ ಇಂಜಿನಿಯರಿಂಗ್ ಪಾಸ್ ಆಗಿರ್ತೀರಿ ಆ ಸ್ಟ್ರೀಮಿನ ಸಿಲೆಬಸ್ಸಿಗೆ ಸಂಬಂಧಿಸಿದಂಗೆ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಓಕೆ ರೀ. ಇವು 300 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. 2 ತಾಸು ಸಮಯಾವಕಾಶ ಇರ್ತದೆ. ಈ 2 ಎಕ್ಸಾಮ್ಗಳಿಗೆ 2 ತಾಸು ಸಮಯಾವಕಾಶ ಇರ್ತದೆ. ಇಲ್ಲಿ ಪಠ್ಯಕ್ರಮ ಕೊಟ್ಟಾರಿ. ಸಾಮಾನ್ಯ ಪತ್ರಿಕೆ ಅಥವಾ ಪೇಪರ್ 1ರದ್ದು ಪಠ್ಯಕ್ರಮ ಕೊಟ್ಟಾರ. ಪೇಪರ್ 2ದಂತೂ ಇಂಜಿನಿಯರಿಂಗ್ ಏನು ಸಿಲೆಬಸ್ ಓದಿರ್ತೀರಲ್ರಿ ಅದೇ ಸಿಲೆಬಸ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ಕಿರಿಯ ಅಭಿಯಂತರರು ಅಂದ್ರೆ ಜೂನಿಯರ್ ಇಂಜಿನಿಯರ್, ಸಿವಿಲ್ ವಿಭಾಗ, ಎಲೆಕ್ಟ್ರಿಕಲ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ. ಈ ಹುದ್ದೆಗಳಿಗೂ ಕೂಡ 2 ಎಕ್ಸಾಮ್ಗಳಿರ್ತಾವೆ ರೀ. ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮ್ಗಳಿರ್ತಾವೆ. ಇದಕ್ಕೂ ಕೂಡ ಸೇಮ್ ಸ್ನೇಹಿತರೆ. ಒಂದು ಸಾಮಾನ್ಯ ಪತ್ರಿಕೆ ಇರ್ತದೆ, 2ನೇದು ನಿರ್ದಿಷ್ಟ ಪತ್ರಿಕೆ ಇರ್ತದೆ. ಇದು ಜನರಲ್ ಪೇಪರ್, ಇದು 2ನೇದು ಸ್ಪೆಸಿಫಿಕ್ ಪೇಪರ್. 2 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತಾವೆ. 2 ತಾಸು ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಸಹಾಯಕ ಹುದ್ದೆಗಳಿಗೂ ಕೂಡ 2 ಎಕ್ಸಾಮ್ ಇರ್ತಾವೆ. ಒಂದು ಜನರಲ್ ಪೇಪರ್ ಇರ್ತದೆ, 2ನೇದು ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಆಮೇಲೆ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ನಾಲೆಜಿಗೆ ಸಂಬಂಧಿಸಿದಂಗೆ ಈ 3 ವಿಷಯಗಳಿಗೆ ಸಂಬಂಧಿಸಿದಂಗೆ ಒಂದು ಪೇಪರ್ ಇರ್ತದೆ. 2 ಎಕ್ಸಾಮ್ಗಳು 100 ಮಾರ್ಕ್ಸಿಂದ 2 ತಾಸು ಸಮಯಾವಕಾಶ ಇರುವಂಥದ್ದು. ನೆಕ್ಸ್ಟ್ ಕಿರಿಯ ಸಹಾಯಕ, ಮಾಪನ ಓದುಗ, 2ನೇ ದರ್ಜೆ ಉಗ್ರಾಣ ಪಾಲಕ. ಈ 3 ಹುದ್ದೆಗಳಿಗೂ ಕೂಡ ಪತ್ರಿಕೆ 1 ಪತ್ರಿಕೆ 2, 1ನೇದು ಜನರಲ್ ಪೇಪರ್, 2ನೇದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂಗೆ ಈ 3 ವಿಷಯಗಳಿಗೆ ಸಂಬಂಧಿಸಿದಂಗೆ ಒಂದು ಕ್ವಶನ್ ಪೇಪರ್ ಇರ್ತದೆ, ಒಂದು ಎಕ್ಸಾಮ್ ಇರ್ತದೆ. 100 ಮಾರ್ಕ್ಸಿಂದ ಎಕ್ಸಾಮ್ಗಳಿರ್ತಾವೆ. 2 ತಾಸು ಸಮಯಾವಕಾಶ ಇರ್ತದೆ. ಓಕೆ ರೀ. ನೆಕ್ಸ್ಟ್ ಈ ಎಕ್ಸಾಮ್ಗಳಿಗೆ ನೆಗೆಟಿವ್ ವ್ಯಾಲ್ಯುವೇಷನ್ ಇರ್ತದೆ ರೀ. ನೆಗೆಟಿವ್ ವ್ಯಾಲ್ಯುವೇಷನ್ ಇರುವಂಥದ್ದು ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರ್ತಾವೆ. ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1ರಷ್ಟು ಅಂಕಗಳನ್ನು ಕಳೆಯಲಾಗುವುದು, ಡಿಡಕ್ಟ್ ಮಾಡ್ತಾರೆ. ಅಂದರೆ ಸರಿ ಉತ್ತರ ಟಿಕ್ ಮಾಡಿರಂದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಅಂತ ನೀಡ್ತಾರೆ. ಸರಿ ಉತ್ತರ ನೀಡುವಲ್ಲಿ ಇನ್ ಕೇಸ್ ತಪ್ಪು ಉತ್ತರ ನೀಡಿರಿ ಅಂತ ತಿಳ್ಕೊಳ್ರಿ,
0.25 ಮಾರ್ಕ್ಸ್. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ 4 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಂಡ್ರೆ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಇನ್ನು ಉತ್ತರ ಪತ್ರಿಕೆಯೊಳಗೆ 5ನೇ ಆಯ್ಕೆಯು ಕೂಡ ಇರ್ತದೆ. 5ನೇ ಆಯ್ಕೆಯು ಕೂಡ ಇರ್ತದೆ. ಆ ಆಯ್ಕೆಯ ವೃತ್ತವನ್ನು ನೀಡಿರ್ತಾರೆ. ಆ ವೃತ್ತವನ್ನು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಈ 5ನೇ ವೃತ್ತವನ್ನು ಶೇಡ್ ಮಾಡ್ಬೇಕು ಸ್ನೇಹಿತರೆ. ಅಂದರೆ 5ನೇ ಆಪ್ಷನ್ಗೆ ಟಿಕ್ ಮಾಡಬೇಕು. ಈಗ ಒಂದು ಪ್ರಶ್ನೆ ಅದ, ಉದಾಹರಣೆಗೆ 1ನೇ ಪ್ರಶ್ನೆ ಅದ, ಏನೋ ಒಂದು ಪ್ರಶ್ನೆ ಕೊಟ್ಟಾರ, ಇಲ್ಲಿ 4 ಆಪ್ಷನ್ಸ್ ಅದಾವ, ABCD ಅಂತ 4 ಆಪ್ಷನ್ಸ್ ಅದಾವ. ಈ ABCD ಒಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಸರಿಯಾದ ಉತ್ತರ ನಿಮಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ. ನೀವು ಆ್ಯಸ್ ಇಟ್ ಈಸ್ ಬಿಡೋ ಬದಲಿ ಇಲ್ಲಿ ಈ ಒಂದು ಆಪ್ಷನ್ ಇರ್ತದೆ, ಈ ಆಪ್ಷನ್ ಟಿಕ್ ಮಾಡ್ಬೇಕು ಸ್ನೇಹಿತರೆ. ಅಂದರೆ ಇದು ನನಗೆ ಗೊತ್ತಿಲ್ಲ ಅಂತ ಅರ್ಥ ಆಗ್ತದೆ. ಇನ್ ಕೇಸ್ ಈ ಆಪ್ಷನ್ ಅಂತ ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ನೀವು ಈ ಪ್ರಶ್ನೆಗೆ ತಪ್ಪು ಉತ್ತರ ಹಾಕಿರಿ ಅಂತಲೇ ಅರ್ಥ ಆಗ್ತದೆ. ಅವಾಗ ಈ ರೀತಿ ಟಿಕ್ ಮಾಡಾರ್ದಂಥ ಪ್ರತಿ ಪ್ರಶ್ನೆಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಯಾವ ಪ್ರಶ್ನೆಗೆ ನೀವು ಉತ್ತರ ಟಿಕ್ ಮಾಡಿರಂಗಿಲ್ಲೋ ಅಂಥ ಪ್ರಶ್ನೆಗಳಿಗೆ 5ನೇ ಆಪ್ಷನನ್ನು ಟಿಕ್ ಮಾಡ್ಬೇಕು. ಇದು ಸಿಂಪಲ್ ಸ್ನೇಹಿತರೆ. ಇನ್ ಕೇಸ್ 5ನೇ ಆಪ್ಷನ್ಗೆ ಟಿಕ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ನೀವು ತಪ್ಪು ಟಿಕ್ ಮಾಡಿರಿ ಅಂತ ಅರ್ಥ ಮಾಡಿಕೊಂಡು ಆ ರೀತಿ ಆಪ್ಷನ್ಗೆ ಟಿಕ್ ಮಾಡಲಾರ್ದಂಥ ಪ್ರಶ್ನೆಗಳಿಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಸಿಂಪಲ್. ಓಕೆ ರೀ. ಇದಿಷ್ಟು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.